ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಲೇಖನ ಬಂದಿರ್ತದೆ. ನನ್ನ ಹಾಗೆ ನಾಡಿನ ಸಾವಿರಾರು ಗುಂಪುಗಳಲ್ಲಿ ನಿಮ್ಮ ಲೇಖನ ಹೋಗಿರ್ತದೆ. ಸೊ ಅದಕ್ಕೆ ಆ ರೆಗ್ಯುಲಾರಿಟಿಗೆ ಅದು ಕೂಡ ಒಂದೊಂದು ಸಲ ಸ್ಟೀರಿಯೋಟೈಪ್ಡ್ ಆಗ್ತದೆ, ಏಕತಾನತೆ ಆಗ್ತದೆ ಅಂತ ಅನಿಸಿದ್ರೂ ಕೂಡ ಆ ಒಂದು ನಿರಂತರತೆಯನ್ನು ಕಾಪಾಡಿಕೊಂಡಿರಲಿಕ್ಕೆ ಸ್ಫೂರ್ತಿ ಮತ್ತು ಕಾರಣ ಏನಿರ್ಬೋದು? ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನೀವು ಅಸಾಮಾನ್ಯವಾದದ್ದನ್ನು ಸಾಧನೆ ಮಾಡಬೇಕಾದ್ರೆ ಅಸಾಧ್ಯವಾದ ಪ್ರಯತ್ನಗಳನ್ನೇ ಮಾಡಬೇಕಾಗುತ್ತೆ ಅಂತ. ಅಂದರೆ ನಾವು ಏನೋ ಈಗ ನಾನು ಸಾಮಾನ್ಯವಾಗಿ ತಗೊಂಡಿರುವ ಸಬ್ಜೆಕ್ಟು ಮಾನವೀಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಪುನರ್ಸ್ಥಾಪನೆ ಮಾಡಬೇಕು ಅಂತ. ಈಗ ಮಾನವೀಯ ಮೌಲ್ಯಗಳು ಕೇವಲ ವಿನಾಶ ಆಗ್ತಾ ಇಲ್ಲ, ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಯೂನಿವರ್ಸಿಟಿಗಳು, ವಿಧಾನಸಭೆಯಲ್ಲಿ ಮಂತ್ರಿಗಳು ಎಲ್ಲರೂ ಮಾನವೀಯ ಮೌಲ್ಯಗಳ ಬಗ್ಗೆ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ತುಂಬ ಕುಸಿತವನ್ನು ಕಂಡಿದೆ. ಅಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಯತ್ನ ಪಡುವ ನಾನು ಕೇವಲ ಸಮಯ ಅಥವಾ ನಿರಂತರತೆ ಅಷ್ಟೇ ಅಲ್ಲ, ಇಡೀ ಬದುಕನ್ನೇ ಅದಕ್ಕಾಗಿ ಮೀಸಲಿಡಬೇಕು ಅನ್ನುವ ಅಸಾಮಾನ್ಯವಾದ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದರ ಒಳಗಡೆ ಇದು ಒಂದು ಭಾಗ. ಇದು ನಿಮಗೆ ನಿರಂತರತೆ ಅನ್ನಿಸ್ಬೋದು, ಆದರೆ ಅದು ನನಗೆ ಬದುಕಿನ ಭಾಗವೇ ಅದಾಗಿರೋದ್ರಿಂದ ನಾನು ಇದೇ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ನನ್ನ ಉಳಿದ ಬದುಕಿನ ಸಮಯವನ್ನು ಕೂಡ ಇದೇ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ನನ್ನ ಸೋಮಾರಿತನ ಆಗಲಿ ಅಥವಾ ಬೇರೆಯವರ ಟೀಕೆಗಳಾಗಲಿ ಅಥವಾ ನೀವು ಅಂದಂಗೆ ಏಕತಾನತೆ ಅನ್ನೋದಾಗಲಿ, ಈ ಥರದ್ದು ಏನೇ ಬಂದರೂ ಕೂಡ ಅವು ಕೂಡ ಆಗಿನ ಕಾಲಕ್ಕೆ ತಕ್ಕಂಥ ಒಂದಷ್ಟು ಭಾವನೆಗಳಷ್ಟೇ. ಆದರೆ ನಿರಂತರತೆ ಈ ಎಲ್ಲವನ್ನು ಹೊಡಿತಾ ಬರುತ್ತೆ. ಈ ವ್ಯಕ್ತಿ ನಿಜವಾಗ್ಲೂ ಈ ಸಮಾಜಕ್ಕಾಗಿ ಏನೋ ಮಾಡ್ತಾನೆ ಅನ್ನುವ ಭಾವನೆ ಜನಗಳಲ್ಲಿ ಬರಬೇಕಂದ್ರೆ ಈ ಥರದ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾ ಇರಬೇಕು. ಆ ಭಾವನೆಯಿಂದನೇ ಆ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಇದು ಕೇವಲ ನನ್ನದೊಂದು ಕೆಲಸ ಅಲ್ಲ, ಇದು ನನ್ನ ಬದುಕಿನ ಭಾಗ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಆ ನಿರಂತರ. ಅದಕ್ಕೆ ಹಾಕಿರುವಂಥ ಚೌಕಟ್ಟೇನು, ಎಷ್ಟು ಪದಗಳ ಇರಬೇಕು? ಹಾಗೇನಿಲ್ಲ, ಸಾಮಾನ್ಯವಾಗಿ ನನಗೆ ಅದರಲ್ಲಿ ಬರೆದಾಗ ಒಂದು 3 ನಿಮಿಷ ಅಥವಾ 4 ನಿಮಿಷದಲ್ಲಿ ಅದನ್ನು ಓದುವಂತಹ ಪರಿಸ್ಥಿತಿ ಬೇಕು ಅಂತ. ತುಂಬ ದೀರ್ಘನೂ ಇರಬಾರ್ದು. ಮತ್ತು ಇದೇನು ಜಾಹೀರಾತು ಅಲ್ಲ, ಏನು ಶಾರ್ಟ್ ಆ್ಯಂಡ್ ಸ್ವೀಟ್ ಅನ್ನೋದಕ್ಕೆ. ಓದುವ ತಾಳ್ಮೆಯನ್ನು ಕಲಿಸ್ಕೋಬೇಕು. ಯಾಕೆಂದರೆ ಈಗ ಓದುವ ತಾಳ್ಮೆ ಇದೆಯಲ್ಲ ಅದು ಬಹಳ ಮುಖ್ಯ. ಫಾಸ್ಟ್ ಫುಡ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಿ ಅಂದರೆ, ನೀವೀಗ ಎಲ್ಲ ಒಂದು ದರ್ಶಿನಿ ಹೋಟ್ಲಿಗೆ ಹೋಗಿ ಬೇಗ ಇಡ್ಲಿ ತಿಂದು ಹೋಗಬೇಕು ಅಂತ, ಅದು ನಿಮಗೆ ಹೊಟ್ಟೆನೂ ಸರಿಯಾಗಿ ತುಂಬಿಸೋದಿಲ್ಲ, ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸೋದಿಲ್ಲ, ಆರೋಗ್ಯಕ್ಕೂ ಹಾನಿಕರ. ಸೊ ಅದರಿಂದ ಆ ಫಾಸ್ಟ್ ಫುಡ್ ಕಲ್ಚರ್ ಅಂತೇನಿದೆಯಲ್ಲ, ಆ ಥರದ ಯಾವುದೋ ಒಂದು ಸ್ಲೋಗನ್ಗಳನ್ನು ಹೇಳೋಕ್ಕೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಿನೊಳಗಡೆ ಒಂದು ಸ್ವಲ್ಪನಾದರೂ ಪರಿಣಾಮ ಬೀರಲಿಕ್ಕೆ ಬೇಕಾಗುವಂಥ ಆ 3-4 ನಿಮಿಷಗಳಷ್ಟು ಸಮಯ ಓದೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅಷ್ಟನ್ನು ಬರಿತೀನಿ. ಸುಮಾರು ಒಂದು 300ರಿಂದ 400 ಪದಗಳಷ್ಟು ಇರುತ್ತೆ ಸಾಮಾನ್ಯವಾಗಿ. ನೀವು ಏಕವ್ಯಕ್ತಿ ಪಾದಯಾತ್ರೆಯನ್ನು ಮಾಡಿದಿರಿ. ಆ ರೀತಿ ಯಾತ್ರೆಗಳು ಫಲಶ್ರುತಿಯನ್ನು ಕೊಡೋಂಗಿಲ್ಲ ಅಂತ ಗೊತ್ತಿದ್ರೂ ಮಾಡಿದ್ರಿ. ಯಾಕೆ ಮಾಡಿದ್ರಿ? ಹೇಗಾಯಿತು? ಮೊದಲನೇದಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಅಂದರೆ ಅಲ್ಲಿಯವರೆಗಿನ ನಾನು ಪಾದಯಾತ್ರೆ ಮಾಡಲಿವರೆಗೆ ಯಾವುದೇ ಸಿನಿಮಾ ನಟ ಅಂತಿರ್ಬೋದು ಅಥವಾ ಯಾವುದಾದ್ರೂ ರಾಜಕಾರಣಿ, ಕ್ರೀಡಾಪಟು, ಜನಪ್ರಿಯ ಏನೂ ಆಗೇ ಇರಲಿಲ್ಲ. ಸೊ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಬರಿತಾ ಇದ್ದು ಮನಸ್ಸುಗಳ ಅಂತರಂಗದ ಚಳುವಳಿ ಅಂತ ಮಾತ್ರ ಮಾಡ್ತಾಯಿದ್ದೆ. ಸೊ ಇನ್ನೊಂದು ಏನಾದರೂ ನನಗೆ ಜ್ಞಾನ ಸಂಪಾದನೆಗೂ ಮತ್ತು ಜನರ ನಿಜವಾದ ನಡವಳಿಕೆಗಳನ್ನು ತಿಳ್ಕೊಳ್ಬೇಕು, ಪರಿಸರವನ್ನು ತಿಳ್ಕೊಳ್ಬೇಕು ಅನ್ನೋದಾದರೆ ಪಾದಯಾತ್ರೆ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಸೊ ಆ ಪಾದಯಾತ್ರೆಯನ್ನು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾಡ್ತಾ ಇರೋದ್ರಿಂದ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಅದು ವಿಫಲ ಆಗೋದು ಅಥವಾ ಇನ್ನೆಲ್ಲೋ ನಿರಾಸೆ ಮೂಡಿಸೋದು, ಈ ಥರದ ಭಾವಗಳು ಖಂಡಿತವಾಗ್ಲೂ ಬರ್ತವೆ ಅಂತ ನನಗೆ ಗೊತ್ತಿತ್ತು. ಸೊ ಆ ಭಾವಗಳನ್ನು ಮೀರಬೇಕು ಅನ್ನೋದಾದರೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು. ಜನ ಈಗ ನಿನಗೆ ಒಬ್ಬರ 10 ಜನನ 100 ಜನನ 1000 ಜನನ ಎಷ್ಟು ಬಂದರೂ ಕೂಡ ನೀವು ಕಳ್ಕೊಳ್ಳೋದೇನೂ ಇಲ್ಲ. ಒಂದು ದೇಹ ಮತ್ತು ಮನಸ್ಸಿನ ದಂಡನೆ, ಎರಡನೇದಾಗಿ ಜನರೊಡಗಿನ ಸಂಪರ್ಕಗಳು, ಪ್ರಕೃತಿಯೊಳಗಿನ ಒಡನಾಟ, ಇವಿಷ್ಟು ಸಿಗುತ್ತಲ್ಲ ಅದಷ್ಟೇ ಲಾಭ ಅಂತ ನಾನು ಅಂದ್ಕೊಂಡು ಹೋದೆ. ಸೊ ಆ ಕಾರಣಕ್ಕಾಗಿ ನನಗೆ ಗೊತ್ತಿತ್ತು ಇದು ತೀರಾ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಂತ. ಎರಡನೇದಾಗಿ ನನ್ನ ವೈಯಕ್ತಿಕ ಸ್ವಭಾವದಲ್ಲೂ ನಾನು ಪ್ರಚಾರ ಪಡಿಬೇಕು, ಇದು ಯಾವುದೋ ಟಿ ವಿಗಳವರು ಯಾರೋ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸೊ ಅದರಿಂದ ನನಗೇನು ಅದು ಅನಿಸಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ಅದು ಯಶಸ್ವಿ ಆಯಿತು. ಆದರೆ ಸಾಮಾಜಿಕ ಪರಿಣಾಮವನ್ನು ನೋಡಿದಾಗ ಖಂಡಿತವಾಗ್ಲೂ ಮುಖ್ಯವಾಹಿನಿಯ ಯಾರೂ ಕೂಡ ಅದಕ್ಕೆ ಕೊಡಬೇಕಾದಂಥ ಮಹತ್ವವನ್ನೇನು ಕೊಡಲಿಲ್ಲ. ಬಟ್ ಅದು ಇರೋದೇ ಹಾಗೆ. ನೀವು ಜನಪ್ರಿಯತೆಯೇ ಬೇರೆ, ನಿಮ್ಮ ಅಧ್ಯಯನ, ಚಿಂತನೆ ಮತ್ತು ಸಮಾಜ ಸೇವೆನೇ ಬೇರೆ. ಸೊ ಅದರಿಂದ ಇದಕ್ಕೆ ಜನಪ್ರಿಯತೆ ಸಿಗೋದಿಲ್ಲ, ಆದರೆ ಆಳವಾದ ಚಿಂತನೆಯ ಅನೇಕ ಮನಸ್ಸುಗಳು ಇದರಿಂದ ನನಗೆ ಸಿಕ್ಕಿದೆ.